ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಆನಂದ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವಿಡಿಯೋದಲ್ಲಿ ಮೀಶೋ ಸಪ್ಲೈಯರ್ ಪ್ಯಾನಲ್ ವಿತ್ GST ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ವಿತೌಟ್ GST ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ನೋಡಿ, ಸೆಕೆಂಡ್ ವಿಡಿಯೋ ಅಥವಾ ಥರ್ಡ್ ವಿಡಿಯೋನಲ್ಲಿ ಇದೆ. ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಕಳಿಸ್ತೀನಿ. ಬನ್ನಿ ನೋಡೋಣ ವಿತ್ GST ಮೀಶೋ ಸಪ್ಲೈಯರ್ ಪ್ಯಾನಲ್ ಹೇಗೆ ಓಪನ್ ಮಾಡೋದು ಅಂತ ಹೇಳಿ. ಮೀಶೋ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ವಿತ್ GST ಅನ್ನೋದನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಪಾರ್ಟ್ 1, ಮೀಶೋ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ. ಫಸ್ಟ್ ಗೂಗಲ್ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ಮೀಶೋ ಸಪ್ಲೈಯರ್ ಪ್ಯಾನಲ್ ಅಂತ ಟೈಪ್ ಮಾಡ್ಕೊಳ್ಳಿ. ನೀವು ಮೀಶೋನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಮೀಶೋ ಸಪ್ಲೈಯರ್ ಪ್ಯಾನಲ್ ಅಂತ ಟೈಪ್ ಮಾಡಿ, ಲಾಗಿನ್ ಟು ಯೋರ್ ಸಪ್ಲೈಯರ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಯೋರ್ ಸಪ್ಲೈಯರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕೊಡಿ, ಅಂದರೆ ನೀವು GSTಗೆ ಯಾವ ನಂಬರ್ ಕೊಟ್ಟಿರ್ತೀರಲ್ವ ಆ ನಂಬರ್ನ ಕೊಡಿ. ನಿಮಗೆ ಒಂದು OTP ಬರುತ್ತೆ, ಅದನ್ನ ಎಂಟರ್ ಮಾಡಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಈ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮದು ವಿತ್ GST ನಾನು ಇವತ್ತು ಹೇಳ್ಕೊಡ್ತಾ ಇರೋದ್ರಿಂದ ಎಸ್ ಅಂತ ಕೊಡಿ. ಇಲ್ಲಿ ನಿಮ್ಮ GST ನಂಬರ್ನ ಕೊಡಿ, ಕೊಟ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೆಲ್ಲ ನಿಮಗೆ ವೆರಿಫೈ ಆದಮೇಲೆ ಈ ರೀತಿಯಾಗಿ ನಿಮಗೆ ಕ್ಲೀನಾಗಿ ನಿಮ್ಮ ಅಡ್ರೆಸ್ ಎಲ್ಲ ತೋರಿಸುತ್ತೆ. ಕಂಟಿನ್ಯೂ ಕೊಡಿ. ಇಲ್ಲಿ ನಿಮ್ಮ ಪಿಕಪ್ ಅಡ್ರೆಸ್ನ ಕೊಡಿ, ಅಂದರೆ GSTನಲ್ಲಿ ನೀವು ಕರೆಕ್ಟ್ ಅಡ್ರೆಸ್ ಕೊಟ್ಟಿದ್ರೆ ನಿಮಗೆ ಇಲ್ಲಿ ಪಿಕಪ್ ಅಡ್ರೆಸ್ ಕೂಡ ಸೇಮ್ ಬರುತ್ತೆ. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಬೇರೆ ಅಡ್ರೆಸ್ಸಲ್ಲಿದ್ದು ನೀವು ಇರೋದು ಬೇರೆ ರೆಂಟಲ್ ಬೇರೆ ಕಡೆ ಇದ್ದಾಗ ಅದು ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ನೇ ತೊಗೊಂಡಿರುತ್ತೆ ಪಿಕಪ್ಗೆ, ಸೊ ಅಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೋದು ಇಲ್ಲಿ. ಅದಾದಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡಿ, ಅಕೌಂಟ್ ನಂಬರ್ ಮತ್ತೆ ಅಕೌಂಟ್ ನಂಬರ್ ಕನ್ಫರ್ಮ್ ಮಾಡಿ, ಮತ್ತು IFSC ಕೋಡ್ ಕೊಡಿ. ಅದಾದಮೇಲೆ ವೆರಿಫೈ ಮಾಡಿ, ಅಷ್ಟೇ. ಇದಾದಮೇಲೆ ಕಂಟಿನ್ಯೂ ಕೊಡಿ. ಇಲ್ಲಿ ನಿಮ್ಮ ಸ್ಟೋರ್ ನೇಮ್ ಕೊಡಿ, ಮತ್ತು ನಿಮ್ಮ ಫುಲ್ ನೇಮ್ ಏನಿದೆ ಅದನ್ನು ಕೊಡಿ. ಅಂದರೆ ನಿಮ್ಮ GSTನಲ್ಲಿ ನೀವು ಸ್ಟೋರ್ ನೇಮ್ ಅಂತ ಕೊಟ್ಟಿರ್ತೀರ, ಆ ಒಂದು ಸ್ಟೋರ್ ನೇಮ್ನ ನೀವು ಕೊಡ್ಬೋದು. ನಿಮ್ಮ ಫುಲ್ ನೇಮ್ ಕೊಡಿ. ಅದಾದಮೇಲೆ ಕೆಳಗಡೆ ಇಮೇಲ್ ID ಕೊಡಿ. ಅಷ್ಟೇ, ಆಗಿದೆ. ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಆಯಿತು. ಇದಾದಮೇಲೆ ಅಲ್ಲಿ ಮೇಲ್ಗಡೆ ಒಂದು ಪಾಪಪ್ ಬರ್ತಾ ಇದೆ ನೋಡಿ, ಆ್ಯಡ್ ಯೋರ್ ಸಿಗ್ನೇಚರ್ ಅಂತ ಹೇಳಿ ಒಂದು ಪಾಪಪ್ ಬರ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ನಮ್ಮ ಸ್ಟೋರ್ ನೇಮ್ ಏನಿದೆ ಅದನ್ನೇ ಅವರು ಕಾಪಿರೈಟಾಗಿ ಕೊಟ್ಟಿರ್ತಾರೆ. ಸೊ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅದನ್ನೇ ನಾವು ಕೊಡ್ಬೋದು. ನಾನು ಅದನ್ನೇ ಕೊಟ್ಟಿದ್ದೀನಿ, ಸಬ್ಮಿಟ್ ಮಾಡಿದ್ದೀನಿ. ಇನ್ಮೇಲೆ ಅದು ನಮ್ಮ ಸಿಗ್ನೇಚರ್ ಆಗಿರುತ್ತೆ, ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೆಟಲಾಗ್ಸ್ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದರಲ್ಲಿ ತುಂಬಾ ವಿಷಯಗಳಿರುತ್ತೆ ನೋಡಿ. ಇಲ್ಲಿ ಅಂದರೆ ನಮ್ಮ ಲೀವ್ ರಿಕ್ವೆಸ್ಟ್, ಅಂದರೆ ಕೆಲವು ನಾವು ಊರುಗಳಿಗೆ ಏನಾದರೂ ಹೋದಾಗ ನಾವು ಸ್ವಲ್ಪ ದಿನ ನಾವು ಸ್ಟಾಪ್ ಮಾಡಬೇಕು ಅಂತ ಅಂದಾಗ ನಾವು ರಿಕ್ವೆಸ್ಟ್ ಹಾಕಬೇಕು, ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು, ಇಷ್ಟು ದಿನದಿಂದ ಇಂಥ ದಿನದವರೆಗೂ ನನಗೆ ಲೀವ್ ಬೇಕು ಇಂಥ ರೀಸನ್ಗೆ ಅಂತ ಮೆನ್ಷನ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕು. ಪ್ರತಿಯೊಂದು ಕೊಟ್ಟಿದ್ದಾರೆ ನೋಡಿ ಅವರೇ. ಸ್ಟಾರ್ಟ್ ಡೇಟ್ ಅಂತ ಹೇಳಿದ್ರೆ ಯಾವತ್ತು ನೀವು ಲೀವ್ ಅಪ್ಲೈ ಮಾಡ್ತಾಯಿದ್ದೀರಾ, ಅದು ಎಂಡ್ ಡೇಟ್ ಅಂದರೆ ಎಲ್ಲಿವರೆಗೂ ಅಪ್ಲೈ ಮಾಡ್ತಾಯಿದ್ದೀರಾ ಅಂತ ಅಷ್ಟೇ. ಅದಾದಮೇಲೆ ರೀಸನ್ ಕೊಟ್ಬಿಟ್ಟು ರಿಕ್ವೆಸ್ಟ್ ಫಾರ್ ಲೀವ್ ಮೇಲೆ ಕ್ಲಿಕ್ ಮಾಡೋದು. ನೋಡಿ, ಓಪನ್ ಮಾಡಿದ್ಮೇಲೆ ಇಲ್ಲಿ ಮೆಗಾ ಆಫರ್ ಇದೆ, ಮೆಗಾ ಕಾಂಬೋ ಆಫರ್ ಇದೆ, ಪಾರ್ಟಿಸಿಪೇಟ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ನಾನು ಮುಂದೆ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಆ್ಯಂಡ್ ನೋಡಿ, ಮೆಗಾ ಬ್ಲಾಕ್ ಬಸ್ಟರ್ ಸೇಲ್ 7th ಮಾರ್ಚಿಂದ 15th ಮಾರ್ಚ್ವರೆಗೂ ಇದೆ. ಸೊ ಅದನ್ನು ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ವೇ ಕೂಡ ನಮಗೆ ಹೇಳಿದ್ದಾರೆ ನೋಡಿ. ಸಪ್ಲೈಯರ್ ಪ್ಯಾನಲ್ಗೆ ಹೋಗಬೇಕು, ಪ್ರಮೋಷನ್ ಮೇಲೆ ಕ್ಲಿಕ್ ಮಾಡಬೇಕು, ಸೇಲ್ ಆಪ್ಟಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು. ವೇ ಕೂಡ ಹೇಳ್ತಾ ಇದ್ದಾರೆ. ಪೇಮೆಂಟ್ ಡಿಲೇಡ್ ಡ್ಯೂ ಟು ಟೆಕ್ನಿಕಲ್ ಇಶ್ಯೂ. ಪೇಮೆಂಟ್ ಯಾಕೆ ಡಿಲೇ ಆಗಿದೆ ಅಂತ ಹೇಳಿ ಎಕ್ಸ್ಕ್ಯೂಸ್ ಕೂಡ ಕೇಳ್ತಾ ಇದ್ದಾರೆ, ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ. ಸೊ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಏನೆಲ್ಲ ಯೂಸ್ ಇರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಯಾರೆಲ್ಲ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹೋಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನಗೆ ವ್ಯೂಸ್ ಚೆನ್ನಾಗಿ ಬರ್ತಾ ಇತ್ತು, ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ, ನನಗೆ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ನನಗೊಂದು ಉತ್ಸಾಹ ಬರುತ್ತೆ. ಥ್ಯಾಂಕ್ ಯು.